ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 23ನೇ ತಾರೀಕು ಆದಿತ್ಯ ವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:35 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 11:47 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 5:39 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಸಂಜೆ 5:57 ಇರಲಿದೆ. ನಂತರ ಪರೀಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:34 ಉಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:01 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:56 ಸಂಜೆ 5:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:18 ರಾತ್ರಿ 12:58 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:21 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಸೂರ್ಯ. ಹಾಗಾಗಿ ರಾಜನೀತಿಗೆ ಆಡಳಿತಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ರಾಜಕಾರಣಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಅತ್ಯುತ್ತಮವಾದಂಥ ಸಮಯ ಈ ದಿನ ಇರುತ್ತೆ. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಬಯಸುವಂಥದ್ದಾಗಲಿ ಅಥವಾ ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಿರಿಯರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ಚೆನ್ನಾಗಿದೆ.
ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರೋದರಿಂದ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿ ಇರುವಂಥದ್ದು. ಹಾಗೆ ರವಿಯನ್ನು ಪಿತೃಕಾರಕ ಅಂತಾರೆ, ಪುತ್ರಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಸಾಮರಸ್ಯ ಇರುತ್ತೆ. ಜೊತೆಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಒಂದು ರೀತಿಯ ಆಕರ್ಷಣೆ ಇರುತ್ತೆ. ಏಕೆಂದರೆ ಆಕರ್ಷಣೆಗೂ ಕೂಡ ರವಿ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಕೇಂದ್ರ ಬಿಂದು ಆಗ್ತೀರಿ. ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ಏನಾದರೂ ನಿಮ್ಮ ಕಾರ್ಯಗಳು ಆರಂಭ ಆದರೆ ಅದು ಮತ್ತು ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 30 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 27 ನಿಮಿಷದಿಂದ ರಾತ್ರಿ 2 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ಶನಿಹೋರ ಉತ್ತಮವಾದಂಥ ಸಮಯ ಅಲ್ಲ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಯಾವುದೇ ಪ್ರಯಾಣದ ಸಂದರ್ಭವನ್ನಾಗಲಿ ಆದಷ್ಟು ಶನಿಹೋರದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಯಾರಿದ್ದೀರಿ ಅಥವಾ ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ ಈ ಶನಿಹೋರದಲ್ಲಿ. ಏಕೆಂದರೆ ನಿಮ್ಮ ವ್ಯಾಪಾರ ವಹಿವಾಟುಗಳು, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಇಲ್ಲಿ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚ ಅಂಗಗಳಾದಂತಹ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಳ್ಬೇಕು. ಈ ಪಂಚ ಅಂಗಗಳನ್ನು ತಿಳ್ಕೊಳ್ಳುವಂಥದ್ದೇ ಮಹಾಪುಣ್ಯದ ಕೆಲಸ. ಅದರಲ್ಲೂ ಅದನ್ನು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಉತ್ತಮ ಫಲ ಕೊಡುವಂಥ ಸಮಯ ಇದು. ಹಾಗಾಗಿನೇ ನೀವು ಪ್ರತಿನಿತ್ಯ ಒಳ್ಳೆಯ ಮುಹೂರ್ತವನ್ನು, ಉತ್ತಮವಾದಂತಹ ಹೊರಾದ ಸಮಯವನ್ನು ನೀವು ನೋಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಸಂದರ್ಭಾನುಸಾರವಾಗಿ ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಮ್ಮ ಗುರು ಹಿರಿಯರು, ಋಷಿ ಮುನಿಗಳು ಹೇಳಿರುವಂಥ ಈ ಸಲಹೆ ಏನಿದೆ ಇದನ್ನು ಪ್ರತಿನಿತ್ಯ ನೀವು ಚಾಚು ತಪ್ಪದೆ ಅನುಸರಣೆ ಮಾಡಿ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಮನಸ್ಸಿಟ್ಟು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಅದಕ್ಕೆ ಬಲವಾದ ಒಂದು ಕಾರಣ ಕೂಡ ಇದೆ. ಇಲ್ಲಿ ಸೂರ್ಯಗ್ರಹವನ್ನು ಆರಾಧನೆ ಮಾಡೋದ್ರಿಂದ ಅನೇಕ ಅನಾರೋಗ್ಯದಿಂದ ಮುಕ್ತಿ ಸಿಕ್ಕತ್ತೆ. ಹಾಗೆ ಆತ್ಮವಿಶ್ವಾಸ ನಮಗೆ ಒದಗಿ ಬರುತ್ತೆ. ಇನ್ನು ಚಂದ್ರಗ್ರಹದ ಆರಾಧನೆಯಿಂದ ಮನೋಧೈರ್ಯ ಉಂಟಾಗುತ್ತೆ. ಮನಸ್ಸು ಮಾಡಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಬರುವಂಥದ್ದು ಈ ಚಂದ್ರಗ್ರಹದ ಆರಾಧನೆಯಿಂದ. ಇನ್ನು ಕುಜಗ್ರಹದ ಆರಾಧನೆಯಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ನಿವೃತ್ತಿಯಾಗುತ್ತೆ. ಭೂಮಿಯಿಂದ ನಮಗೆ ತುಂಬ ಲಾಭ ಉಂಟಾಗುತ್ತೆ. ಇನ್ನು ಬುಧಗ್ರಹದ ಆರಾಧನೆಯಿಂದ ವಾಕ್ಶುದ್ಧಿ ಉಂಟಾಗುವಂಥದ್ದು, ವಿದ್ಯಾಪ್ರಾಪ್ತಿ ಉಂಟಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರುಗ್ರಹದ ಆರಾಧನೆಯಿಂದ ವಿವಾಹ ಕಾರ್ಯಕ್ರಮಗಳು ನಡೆಯುವಂಥದ್ದು, ಶುಭ ಕಾರ್ಯಗಳು ನಡೆಯುತ್ತೆ. ಹಾಗೆ ಯಾವುದೇ ರೀತಿಯ ಸಮಸ್ಯೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನಮಗೆ ಕಂಡುಬರುತ್ತೆ. ಇನ್ನು ಶುಕ್ರಗ್ರಹದ ಆರಾಧನೆಯನ್ನು ಮಾಡೋದರಿಂದ ಸರ್ವ ಸುಖಗಳು ಲಭ್ಯವಾಗುತ್ತೆ. ಹಾಗಾಗಿ ಲೌಕಿಕ ಸುಖ ಬೇಕಾದಂಥವರು ಶುಕ್ರ ಗ್ರಹವನ್ನು ಆರಾಧನೆ ಮಾಡಬೇಕು. ಇನ್ನು ಶನಿಯನ್ನು ಆರಾಧನೆ ಮಾಡೋದ್ರಿಂದ ದೀರ್ಘಾಯುಷ್ಯ ಸಿಕ್ಕತ್ತೆ, ಅನಾರೋಗ್ಯದಿಂದ ಮುಕ್ತಿ ಕೂಡ ಸಿಕ್ಕುವಂಥದ್ದು, ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ರಾಹುಗ್ರಹದ ಆರಾಧನೆಯಿಂದ ಶತ್ರುಗಳ ಕಾಟ ಕಡಿಮೆಯಾಗುತ್ತೆ.
ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇನ್ನು ಕೇತು ಗ್ರಹದ ಆರಾಧನೆಯಿಂದ ಸಿರಿ ಸಂಪತ್ತು ಸಕಲ ರೀತಿಯಲ್ಲೂ ಕೂಡ ಶುಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ನವಗ್ರಹಗಳ ಆರಾಧನೆಯನ್ನು ಮಾಡಿ ನವಗ್ರಹ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜನ್ಮ ಕುಂಡಲಿಯಲ್ಲಿರುವಂತಹ 12 ಮನೆಗಳ ಬಗ್ಗೆ, ಅಂದರೆ ಈ ದ್ವಾದಶ ಕುಂಡಲಿಗಳ ಬಗ್ಗೆ ಮತ್ತು ದ್ವಾದಶ ಭಾವಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ 12 ಮನೆಗಳಲ್ಲಿ 9 ಗ್ರಹಗಳು ಅಧಿಪತ್ಯವನ್ನು ಹೊಂದಿರುವಂಥದ್ದು. ಇಲ್ಲಿ ಮೊದಲನೇ ಮನೆ ಮೇಷರಾಶಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ತನುಭಾವವನ್ನು ಹೇಳುವಂಥ ಮನೆ. ಇದು ಅಂದರೆ ಆ ಜಾತಕನ ಶರೀರದ ಬಗ್ಗೆ, ಅವನ ರೂಪದ ಬಗ್ಗೆ, ಗುಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಹಾಗೆ ಅವನ ಯೋಗ್ಯತೆ, ಜ್ಞಾನ, ಬಲಾಬಲ, ಸುಖ ದುಃಖ ಇತ್ಯಾದಿಗಳ ಬಗ್ಗೆ ಈ 1ನೇ ಮನೆ ತಿಳಿಸುತ್ತೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ. ಇದನ್ನೇ ವಾಕ್ಸ್ಥಾನ ಅಂತ ಹೇಳಿ ಕರೀತಾರೆ, ಧನಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗೆ ಇಲ್ಲಿ ಪ್ರಾಥಮಿಕ ಹಂತದ ವಿದ್ಯೆಯನ್ನು ಇದು ತಿಳಿಸುವಂಥದ್ದು ಕೂಡ ಈ 2ನೇ ಮನೆ. ಇನ್ನು 3ನೇ ಮನೆ ಕೀರ್ತಿ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಪರಾಕ್ರಮದಿಂದ, ಧೈರ್ಯದಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು, ಹಾಗೆ ಕಿರಿಯ ಸಹೋದರರನ್ನ, ಒಡ ಹುಟ್ಟಿದವರನ್ನ ಇದು ತಿಳಿಸುವಂಥ ಮನೆ ಇದು. ಇನ್ನು 4ನೇ ಮನೆ ಮಾತೃಸ್ಥಾನ, ಇದೇ ಸುಖ ಸ್ಥಾನ. ಹಾಗಾಗಿ ಇಲ್ಲಿ ಬಂಧು ಭಾವವನ್ನು ಇದು ತಿಳಿಸುವಂಥದ್ದು. ಚರಾಸ್ತಿಯ ಬಗ್ಗೆ ಕೂಡ 4ನೇ ಮನೆ ತಿಳಿಸುತ್ತೆ. ಹಾಗೆ ಈ ಪ್ರೈಮರಿ ಎಜುಕೇಷನ್ ಬಗ್ಗೆ ತಿಳಿಸುವಂಥದ್ದು ಈ 4ನೇ ಮನೆ. ಇನ್ನು 5ನೇ ಮನೆ ಇದು ಪೂರ್ವ ಪುಣ್ಯ ಸ್ಥಾನ. ಇದು ಪುತ್ರ ಸ್ಥಾನ ಅಂತ ಹೇಳ್ತಾರೆ, ಸಂತಾನ ಸ್ಥಾನ ಅಂತ ಹೇಳುವಂಥದ್ದು. ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥದ್ದು, ಪ್ರತಿಭೆಯನ್ನು, ಒಂದು ವಿವೇಚನೆಯನ್ನು ತೋರಿಸುವಂಥ ಮನೆ. ಹಾಗೆ ಈ 5ನೇ ಮನೆ ಪ್ರೀತಿ ಪ್ರೇಮದ ಮನೆ ಅಂತ ಕೂಡ ಹೇಳುವಂಥದ್ದು ಇದೆ. ಇನ್ನು 6ನೇ ಮನೆ ರೋಗಸ್ಥಾನ. ಇದು ಸಾಲದ ಮನೆ. ಇದು ಶತ್ರುಸ್ಥಾನ, ಋಣಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಈ 6ನೇ ಮನೆಯನ್ನು. ಇನ್ನು 7ನೇ ಮನೆ ಕಳತ್ರ ಸ್ಥಾನ. ಇದು ವಿವಾಹದ ಮನೆ. ಹಾಗಾಗಿ ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ ಅಥವಾ ಪಾಲುದಾರರಾಗಲಿ ಇನ್ನು ವಿವಾಹದ ಸಂಬಂಧದ ವಿಚಾರಗಳನ್ನು, ಹಾಗೆ ಕಾಲೇಜು ವಿದ್ಯಾಭ್ಯಾಸವನ್ನು ಈ 7ನೇ ಮನೆ ತಿಳಿಸುವಂಥದ್ದು. ಇನ್ನು 8ನೇ ಮನೆ ದುಸ್ಥಾನ. ಇದು ಹಾಗಾಗಿ ಕಂಟಕ ಸ್ಥಾನ ಅಂತ ಹೇಳಿ ಕರೀತಾರೆ, ರಂಧ್ರಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇದು ನಷ್ಟವನ್ನು ಸೂಚಿಸುವಂಥದ್ದು, ಮೃತ್ಯು ಭಾವವನ್ನು ಇದು ತಿಳಿಸುತ್ತೆ 8ನೇ ಮನೆ. ಇನ್ನು 9ನೇ ಮನೆ ಭಾಗ್ಯಸ್ಥಾನ, ಲಕ್ಷ್ಮೀ ಸ್ಥಾನ ಅಂತ ಹೇಳುವಂಥದ್ದು. ಇದು ಸಂಪತ್ತನ್ನು ಹೇಗೆ ಸಂಗ್ರಹ ಮಾಡಬೇಕು, ಹೇಗೆ ದುಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. ದಾನ, ಧರ್ಮ, ತೀರ್ಥಯಾತ್ರೆ ಇತ್ಯಾದಿಗಳನ್ನು ತಿಳಿಸುವಂಥದ್ದು ಕೂಡ ಈ 9ನೇ ಮನೆ. ಇನ್ನು 10ನೇ ಮನೆ ಕರ್ಮಸ್ಥಾನ. ನಾವು ಮಾಡುವಂಥ ಉದ್ಯೋಗವನ್ನು, ನಮ್ಮ ಚಟುವಟಿಕೆಯನ್ನು ಇದು ತಿಳಿಸುತ್ತೆ. ಹಾಗೆ ನಮ್ಮ ಪ್ರಯಾಣವನ್ನಾಗಲಿ, ನಮಗೆ ಬರುವಂಥ ಪದವಿ, ಪ್ರಶಸ್ತಿಗಳು, ಪುರಸ್ಕಾರಗಳ ಬಗ್ಗೆ ಇದು ತಿಳಿಸುವಂಥದ್ದು. ದೇವತಾ ಕಾರ್ಯಗಳ ಬಗ್ಗೆ ಕೂಡ ಈ 10ನೇ ಮನೆ ತಿಳಿಸುತ್ತೆ. ಇನ್ನು 11ನೇ ಮನೆ ಲಾಭಸ್ಥಾನ. ಅದರಲ್ಲೂ ಧನಲಾಭವನ್ನು ಇದು ಹೇಳುವಂಥದ್ದು. ಶತ್ರುಗಳನ್ನು ಹೇಗೆ ಪರಾಭವಗೊಳಿಸಬೇಕು ಅನ್ನುವಂಥದ್ದು, ಮಿತ್ರರ ಗೆಳೆತನವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು, ಹಾಗೆ ಒಡಹುಟ್ಟಿದ ಸಹೋದರರ ಬಗ್ಗೆ ಕೂಡ 11ನೇ ಮನೆ ಈ ಲಾಭದ ವಿಚಾರವಾಗಿ ತಿಳಿಸುತ್ತೆ. ಇನ್ನು 12ನೇ ಮನೆ ಮೋಕ್ಷವನ್ನು ತಿಳಿಸುವಂಥದ್ದು. ಇದೇ ಅಂತ್ಯ. ಹಾಗಾಗಿನೇ ಒಂದು ತ್ಯಾಗದ ಜೀವನವನ್ನು ಈ 12ನೇ ಮನೆ ಸೂಚಿಸುವಂಥದ್ದು. ಹಾಗೆ ಖರ್ಚುಗಳನ್ನು, ನಷ್ಟವನ್ನು ಕೂಡ ಇದು ತಿಳಿಸುತ್ತೆ. ಮೋಕ್ಷದ ವಿಚಾರವಾಗಿ ಈ 12ನೇ ಮನೆ ನಮಗೆ ತಿಳಿಸುವಂಥದ್ದು. ಹಾಗಾಗಿ ಇಲ್ಲಿ ಈ 12 ಮನೆಗಳ ಭಾವಗಳು ಕೂಡ ಬೇರೆ ಬೇರೆಯಾಗಿರುವಂಥದ್ದು. 12 ಮನೆಗಳ ಅಧಿಪತಿಗಳು ಕೂಡ ಈ ನವಗ್ರಹಗಳಿಂದ ಆಳಲ್ಪಡುವಂಥದ್ದು. ಹಾಗಾಗಿನೇ ಇಲ್ಲಿ ಈ ದಿನದ ವಿಚಾರದಲ್ಲಿ ನಾವು 5 ಮತ್ತು 7ನೇ ಮನೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಈಗಾಗಲೇ ತಿಳಿಸಿರೋ ಹಾಗೆ 5ನೇ ಮನೆ ಪ್ರೀತಿ ಪ್ರೇಮದ ಮನೆ, 7ನೇ ಮನೆ ವಿವಾಹದ ಮನೆ. ಆದ್ದರಿಂದ 5ನೇ ಮನೆ ಮತ್ತು 7ನೇ ಮನೆ ಅಥವಾ ಈ 5 ಮತ್ತು 7 ಈ ಮನೆಗಳ ಅಧಿಪತಿಗಳ ಸಂಬಂಧ ಬಂದರೆ ಅದು ಪ್ರೇಮ ವಿವಾಹ ಆಗತ್ತೆ ಅಥವಾ ಲವ್ ಮ್ಯಾರೇಜನ್ನು ಸೂಚಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದು ಪ್ರಶ್ನೆ ಏನಂದರೆ, ಇಲ್ಲಿ ಸಾಧಾರಣವಾಗಿ ಪ್ರೇಮ ವಿವಾಹ ಆಗುವಂಥ ಸಾಧ್ಯತೆಗಳು ಯಾವಾಗ ಇರುತ್ತೆ, ಯಾವ ಮನೆಗಳನ್ನು ನಾವು ನೋಡಬೇಕು ಜಾತಕದಲ್ಲಿ ಅನ್ನುವಂಥ ವಿಚಾರಕ್ಕೆ ತಿಳಿಸೋದಾದರೆ ಇಲ್ಲಿ 5 ಮತ್ತು 7ನೇ ಮನೆಯ ಸಂಬಂಧವನ್ನು ನೋಡಬೇಕಾಗತ್ತೆ. ಇಲ್ಲಿ 5ನೇ ಮನೆ ಚೆನ್ನಾಗಿದ್ದು 7ನೇ ಮನೆ ಏನಾದರೂ ಹಾಳಾಗಿದ್ದರೆ ಪ್ರೀತಿಸುವಾಗ ಜೀವನ ಬಹಳ ಚೆನ್ನಾಗಿರುತ್ತೆ. ಆ ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿರ್ತಾರೆ. ಜಗತ್ತೇ ಅವರಿಗೆ ಕಣ್ಣಿಗೆ ಕಾಣಲ್ಲ. ಆ ಪ್ರೀತಿ ಪ್ರೇಮ ಅವರಿಗೆ ಅವರೇ ಶ್ರೇಷ್ಠರು ಅಂದ್ಕೊಳ್ಳುವಂಥ ಒಂದು ವಿಚಾರ ಅವರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ
ಅವರನ್ನು ಹಿಡಿಯುವಂಥವರೇ ಯಾರೂ ಇಲ್ಲ. ಪ್ರೇಮದ ಗುಂಗಿನಲ್ಲಿ ಬಿದ್ದಿರ್ತಾರೆ, ಪ್ರೇಮ ದಾಸಿಯಾಗಿರ್ತಾರೆ. ಆದರೆ ಮದುವೆ ಆದ ತಕ್ಷಣ 7ನೇ ಮನೆಗೆ ಯಾವಾಗ ಸಂಬಂಧ ಬರುತ್ತೋ ಆ ತಕ್ಷಣ ಆ ಸಂಬಂಧದಲ್ಲಿ ಬಿರುಗಾಳಿ ಏಳುತ್ತೆ, ಅಲ್ಲೋಲ ಕಲ್ಲೋಲವಾಗತ್ತೆ. ಅಷ್ಟೆಲ್ಲ ಪ್ರೀತಿಸಿ ಮಾಡಿಕೊಂಡಂಥ ಮದುವೆ ಮುರಿದು ಬಿದ್ದು ಹೋಗುತ್ತೆ. ಹಾಗಾಗಿ ಈ 7ನೇ ಮನೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಈ ಪ್ರೇಮಕ್ಕೆ ವಂಚನೆ ಆಗುತ್ತೆ. ಆದರೆ 5 ಮತ್ತು 7 ಎರಡೂ ಕೂಡ ಮನೆಗಳು ಚೆನ್ನಾಗಿದ್ದರೆ ಮಾತ್ರ ಪ್ರೇಮ ವಿವಾಹ ಸಫಲವಾಗುತ್ತೆ. ಅಂಥವರು ವಿವಾಹ ಆದರೂ ಕೂಡ ಸಂಸಾರವನ್ನು ನಡೆಸ್ತಾರೆ. ಏನೇ ಒಪ್ಪು ತಪ್ಪುಗಳು ಬಂದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಮುಂದೆ ಹೋಗುವಂಥ ಒಂದು ಮನಸ್ಥಿತಿ ಅವ್ರಿಗಿರುತ್ತೆ. ಆದರೆ ಒಂದೊಮ್ಮೆ 5ನೇ ಮನೆ ಹಾಳಾಗಿ 7ನೇ ಮನೆ ಏನಾದರೂ ಚೆನ್ನಾಗಿದ್ದರೆ ಆಗ ಪ್ರೀತಿಗೆ ಸಾಕಷ್ಟು ಅಡೆತಡೆಗಳು ಇರುತ್ತೆ. ಕೆಲವು ಬಾರಿ ಟೆಂಪರರಿ ಬ್ರೇಕಪ್ಸ್ ಆಗುವಂಥದ್ದು ಇರುತ್ತೆ. ಆದರೆ ಮತ್ತೆ ಅವರು ಒಂದಾಗ್ತಾರೆ. ಯಾರೋ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಸಂಬಂಧಗಳು ಮತ್ತೆ ಕೂಡಿಕೊಳ್ಳುತ್ತೆ. ಆದರೂ ವಿವಾಹದ ನಂತರ ಜೀವನ ಅವರಿಗೆ ಚೆನ್ನಾಗಿರುತ್ತೆ. ಅಂದರೆ ಈ ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಾಕಷ್ಟು ದೂರ ಇರ್ತಾರೆ. ಒಬ್ಬರನ್ನೊಬ್ಬರು ದ್ವೇಷಿಸುವಂಥದ್ದು ಇರುತ್ತೆ. ಇನ್ನೇನು ಮುರಿದೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕೊಂಡಿ ಮತ್ತೆ ಬೆಸೆದುಕೊಳ್ಳುತ್ತೆ. ಹಾಗಾಗಿ ಅವರು ವಿವಾಹ ಆಗ್ತಾರೆ. ನಂತರದಲ್ಲಿ ವಿವಾಹ ಜೀವನ ಅವರಿಗೆ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ 5 ಮತ್ತು 7ನೇ ಮನೆ ಈ ವಿವಾಹ, ಪ್ರೇಮ ವಿವಾಹ ಇದರ ಸಂಬಂಧವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗೆ ಜಾತಕದಲ್ಲಿ ಕೋನದ ಮನೆ ಅಂತ ಹೇಳಿದ್ರೆ ಅದು 5ರ ಮನೆ. ಅದಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಇದನ್ನೇ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ, ಸೃಜನಶೀಲತೆ ತಿಳಿಸುವಂತಹ ಸ್ಥಾನ, ಬುದ್ಧಿವಂತಿಕೆ ಅಡಗಿರುವಂತಹ ಒಂದು ಮನೆ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದಾಗೆ 5ನೇ ಮನೆಯನ್ನು ನಾವು ಈ ಲವ್ ಮ್ಯಾರೇಜ್ಗೆ ನೋಡಲೇಬೇಕು. ಅಂದರೆ ವಂಶ ಬೆಳೆಯುವಂಥ ಮನೆ ಈ 5ನೇ ಮನೆ. ಸ್ತ್ರೀಯಿಂದ ಸುಖ ಆಗಲಿ, ಸ್ತ್ರೀಯಿಂದ ದೊರೆಯುವಂಥ ಲಾಭಗಳನ್ನು ಕೂಡ 5ನೇ ಮನೆಯಿಂದ ನಾವು ತಿಳ್ಕೊಳ್ಬಹುದು. ಹಾಗೆ ಈ ಲಾಟರಿಯಿಂದ ಆಗುವಂಥ ಲಾಭ ಅಥವಾ ನಷ್ಟ ಅಂದಾಗ 5ನೇ ಮನೆಯನ್ನು ಕೂಡ ನೋಡಬೇಕಾಗತ್ತೆ. ಏಕೆಂದರೆ ಇದು ಕೂಡ ಒಂದು ಸ್ಪರ್ಧೆಯನ್ನು ಸೂಚಿಸುವಂಥದ್ದು. ಅದರಲ್ಲಿ ಕಾಂಪೀಟ್ ಮಾಡಿ ಜಯಗಳಿಸಿದ್ರೆ ಮಾತ್ರ ನಮಗೆ ಲಾಭ ಅನ್ನುವಂಥದ್ದು 5ನೇ ಮನೆಯಿಂದ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಕೆಲಸಗಳ ಮೂಲಕ ಗಳಿಸಿದಂಥ ಒಂದು ಜ್ಞಾನ, ಒಂದು ತಿಳುವಳಿಕೆ, ಅನುಭವ ಇದನ್ನು ಕೂಡ 5ನೇ ಮನೆಯೇ ಹೇಳುವಂಥದ್ದು. ಹಾಗೆ ಒಂದು ಸಂದರ್ಶನಕ್ಕೆ ಹೋಗ್ತೀರಿ, ಒಂದು ಪರೀಕ್ಷೆಗೆ ಹಾಜರಾಗ್ತೀರಿ, ಅಲ್ಲಿ ಯಶಸ್ಸು ಮತ್ತು ಅಪಯಶಸ್ಸು ಅಂದಾಗ 5ನೇ ಮನೆಯ ಭಾವ ಪ್ರದರ್ಶನವನ್ನು ಮಾಡುತ್ತೆ. ಹಾಗಾಗಿ ವ್ಯಕ್ತಿಗೆ ಎಲ್ಲ ರೀತಿಯ ಒಂದು ಸಾಮರ್ಥ್ಯ ಇದ್ದರೆ, ಕೆಪಾಸಿಟಿ ಇದ್ದರೂ ಕೂಡ 5ನೇ ಮನೆ ವೀಕ್ ಆಗಿದ್ದರೆ ಅಲ್ಲಿ ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕಲ್ಲ ಅನ್ನುವಂಥದ್ದು. ಹಾಗಾಗಿ 9ನೇ ಮನೆಯಿಂದ 9ನೇ ಮನೆಯೇ 5ನೇ ಮನೆ ಆಗಿರುವಂಥದ್ದು. ಅಂದರೆ ಇಲ್ಲಿ 9ನೇ ಮನೆ ಭಾಗ್ಯಸ್ಥಾನವನ್ನು ಹೇಳೋದಾದರೆ, ಪ್ರಾಸ್ಪರಿಟಿಯನ್ನು ಹೇಳುವಂಥದ್ದು 9ನೇ ಮನೆ. ಅದನ್ನು ನಾವು ಯಾವಾಗಲೂ ಕೂಡ ಆಕ್ಟಿವೇಟ್ ಮಾಡ್ಕೊಂಡಿರಬೇಕು ಅನ್ನುವಂಥದ್ದು. ಇಲ್ಲಿ 5ನೇ ಮನೆ ಆಕ್ಟಿವೇಟ್ ಆಗದೇ ಇದ್ದರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ. ಅದರಲ್ಲೂ ಉದ್ಯೋಗದಲ್ಲಾಗಲಿ ಅಥವಾ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ನಮಗೆ ಒಂದು ರೀತಿಯಲ್ಲಿ ಮಬ್ಬು ಕವಿದ್ಬಿಟ್ಟಿರುತ್ತೆ. ಹಾಗಾಗಿನೇ 5ನೇ ಮನೆಯನ್ನು ನಾವು ಯಾವಾಗಲೂ ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಆಕ್ಟಿವೇಟ್ ಮಾಡ್ಕೊಂಡಿರಬೇಕು. ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ 5ನೇ ಮನೆಗೆ ಕಾರಕ ಗ್ರಹ ಗುರು. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇಲ್ಲಿ ನಾವು ಮನನ ಮಾಡಿಕೊಳ್ಬೇಕು. ಅದಕ್ಕಾಗಿ ಗುರುವಾರದ ದಿನ ಗುರುಗಳನ್ನು, ನಿಮ್ಮ ನೆಚ್ಚಿನ ಗುರು ವೃಂದದವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಈ ಹಳದಿ ಹಣ್ಣುಗಳನ್ನು, ಹಳದಿ ವಸ್ತ್ರವನ್ನು ಗುರುಗಳಿಗೆ ಆಗಾಗ ದಾನ ಕೊಡ್ತಾ ಇರಬೇಕು. ಇನ್ನು ಗುರುವಾರದ ದಿನ ಉಪವಾಸ ಮಾಡೋದ್ರಂತೂ ಗುರು ಆಕ್ಟಿವ್ ಆಗ್ತಾನೆ. ಇನ್ನು ಮನೆಯ ಕಾಂಪೌಂಡ್ ಒಳಗಡೆ ಬಾಳೆಹಣ್ಣಿನ ಸಸಿಗಳನ್ನು ನೆಡಬೇಕು. ಬಾಳೆಹಣ್ಣು ಬಿಟ್ಟಾಗ 5ನೇ ಮನೆ ಆಕ್ಟಿವೇಟ್ ಆದಾಗೆ ಅಂತ ಹೇಳಿ ಪರಿಭಾವಿಸಬಹುದು. ಹಾಗೆ ಕಾಂಪೌಂಡ್ ಒಳಗೂ ಕೂಡ ಅರಿಶಿನವನ್ನು ಬೆಳೆಸಬೇಕು. ಅರಿಶಿನ ಅಂದರೆ ಹಳದಿ ಗುರುವಿಗೆ ಸಂಬಂಧಪಟ್ಟಂತಹ ಬಣ್ಣ. ಹಾಗಾಗಿ ಮನೆಯಲ್ಲಿ ಯಾರು ಅರಿಶಿನವನ್ನು ಬೆಳೆಸ್ತಾರೋ ಅಂಥವ್ರಿಗೆ ಗುರುವಿನ ದೃಷ್ಟಿ ಇರುತ್ತೆ, ಗುರು ಆಕ್ಟಿವ್ ಆಗಿರ್ತಾನೆ ಅನ್ನುವಂಥದ್ದು. ಇನ್ನು ಗುರುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಮಾಡೋದ್ರಿಂದ ಕೂಡ ಇಲ್ಲಿ ಗುರು ಆಕ್ಟಿವೇಟ್ ಆಗ್ತಾನೆ. ಹಾಗಾಗಿನೇ ಈ 5ನೇ ಮನೆಯನ್ನು ನಾವು ಬಲಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುವನ್ನು ಬಲಪಡಿಸ್ಕೊಳ್ಬೇಕು. ಈ 5ನೇ ಮನೆ ಅದರಲ್ಲೂ ಗುರುವಿನ ಮನೆ ಆಗಿರೋದ್ರಿಂದ ಗುರುಗಳ ಮಾರ್ಗದರ್ಶನ ಬೇಕು. ಹಿರಿಯರ, ಅನುಭವಸ್ಥರ, ತಜ್ಞರ ಒಂದು ಸಲಹೆ ನಮಗೆ ಬೇಕಾಗುತ್ತೆ. ಹಾಗಾಗಿ ಯಾರು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗಿ ನಿಲ್ತಾರೆ ಅಂಥವರು ಗುರುಸ್ಥಾನದಲ್ಲಿರ್ತಾರೆ. ಹಾಗಾಗಿನೇ ಎಡವುವಂತಹ ಸಂದರ್ಭದಲ್ಲಿ ನಮ್ಮನ್ನು ಎತ್ತಿ ನಿಲ್ಲಿಸುವಂಥವರು ಗುರುಗಳು.
ಹಾಗೆ ಸರಿಯಾದ ನಡಿಗೆ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸುವಂಥವರು ಕೂಡ ಗುರುಗಳೇ. ಹಾಗಾಗಿ ಈ 5ನೇ ಮನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಉದಾಹರಣೆಯನ್ನು ನೋಡೋದಾದ್ರೆ, ಇಲ್ಲಿ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಮಕರ ರಾಶಿ 5ನೇ ಮನೆ ಆಗುತ್ತೆ. ಇಲ್ಲಿ 5ರ ಅಧಿಪತಿ ಶನಿದೇವರು. ಇಲ್ಲಿ ಶನಿ ಒಂದು ರೀತಿಯಲ್ಲಿ ವಯಸ್ಸನ್ನು ಸೂಚಿಸುವಂಥದ್ದು. ಹಾಗಾಗಿ ತುಂಬ ವಯಸ್ಸಾದವರ ರೀತಿಯಲ್ಲಿ, ತುಂಬ ಮೆಚುರಿಟಿ ಇರುವಂಥವರ ರೀತಿಯಲ್ಲಿ ಶನಿ ವರ್ತಿಸುವಂಥವನು. ಹಾಗೆ ಭಚಕ್ರದ 10ನೇ ಮನೆ ಅಂದಾಗ ಅದು ಕೂಡ ಶನಿಯ ಮನೆಯೇ, ಅಂದ್ರೆ ಮಕರ ರಾಶಿಯೇ. ಇಲ್ಲಿ ಕನ್ಯಾ ರಾಶಿಗೆ ಹೇಗೆ 5ನೇ ಮನೆ ಆಗುತ್ತೋ ಅದೇ ರೀತಿ ಭಚಕ್ರದ 10ನೇ ಮನೆ ಕೂಡ ಈ ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಕೂಡ 10ನೇ ಮನೆ ಕೂಡ ಒಂದು ರೀತಿಯಲ್ಲಿ ಸಲಹಾತ್ಮಕವಾಗಿ ಇರುವಂಥದ್ದು, ಅಂದ್ರೆ ಅಡ್ವೈಸರ್ಸ್ ಆಗಲಿ ಅಥವಾ ಸಲಹೆಗಾರರಾಗಲಿ ಇರುವಂತಹ ಮನೆ ಇದು. ಹಾಗಾಗಿ ಕನ್ಯಾ ಲಗ್ನದವರು ವಯಸ್ಸಾದವರ ಜೊತೆಯಲ್ಲಿ ಹೆಚ್ಚು ಸಂಪರ್ಕವನ್ನು ಬೆಳೆಸ್ತಾರೆ. ಅದರಲ್ಲೂ ಈ ಪ್ರೇಮ ವಿವಾಹ ಆಗುವಂತಹ ಸಂದರ್ಭದಲ್ಲಿ ತಮಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರಾದಂಥವರನ್ನೇ ಇಷ್ಟಪಡುವಂಥದ್ದು ಈ ಕಾರಣಕ್ಕಾಗಿನೇ. ಅಂಥವರ ಜೊತೆಯಲ್ಲೇ ಒಂದು ರೀತಿಯಲ್ಲಿ ಸಂಬಂಧ ಬೆಳೆಯುತ್ತೆ, ಹೇಗೋ ಒಂದು ಕಾಂಟ್ಯಾಕ್ಟ್ ಆಗುವಂಥದ್ದು, ಮುಂದೆ ಅದೇ ಪ್ರೇಮ ವಿವಾಹಕ್ಕೆ ತಿರುಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕನ್ಯಾ ಲಗ್ನದವರಿಗೆ ಈ 5ನೇ ಅಧಿಪತಿ ಶನಿ ಏನಾದರೂ 12ರಲ್ಲಿದ್ದರೆ, ವ್ಯಯಸ್ಥಾನದಲ್ಲಿದ್ದರೆ, ಆಗ ಸಿಂಹರಾಶಿಗೆ ಶನಿ ಬರ್ತಾನೆ. ಇಲ್ಲಿ 12 ಅಂತ ಹೇಳಿದ್ರೆ ವ್ಯಯಸ್ಥಾನ, ಇದು ನಷ್ಟವನ್ನು ಸೂಚಿಸುವಂಥದ್ದು, ಇದು ಮೋಕ್ಷವನ್ನು ತಿಳಿಸುವಂಥದ್ದು. ಹಾಗಾಗಿನೇ 12ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ಆಗ ಕನ್ಯಾ ರಾಶಿಯವರು ತಮ್ಮ ಪ್ರೇಮದ ಜೀವನಕ್ಕೆ ವಿದಾಯವನ್ನು ಹೇಳ್ತಾರೆ. ಅಂದರೆ ಅಂಥವರಿಗೆ ಪ್ರೇಮ ವಿವಾಹ ಅನ್ನುವಂಥದ್ದು ಆಗಲ್ಲ. ಯಾಕೆಂದರೆ ಇಲ್ಲಿ ಸಿಂಹರಾಶಿ ವಾತ್ಸಲ್ಯವನ್ನು ತೋರಿಸಿದ್ರೆ ಶನಿ ತುಂಬ ಅಗ್ರೆಸಿವ್ ಆಗಿರುವಂಥವನು, ತುಂಬ ಹಾರ್ಷ್ ಆಗಿರುವಂತಹ ಗ್ರಹ. ಹಾಗಾಗಿನೇ ಪರಸ್ಪರರಲ್ಲಿ ಹೊಂದಾಣಿಕೆ ಇರಲ್ಲ ಅನ್ನುವಂಥ ಅಂಶ ಇದರಿಂದ ಬೆಳಕಿಗೆ ಬರುತ್ತೆ. ಹಾಗೆ ಇಲ್ಲಿ ಶನಿ ಮತ್ತು ರವಿ ಕೂಡ ಶತ್ರುಗಳಾಗಿರೋದ್ರಿಂದ ಅವರಿಗೆ ಪ್ರಾರಂಭದಿಂದಲೇ ಶತ್ರುತ್ವ ಅನ್ನುವಂಥದ್ದು ಇರುತ್ತೆ. ಒಬ್ಬರಿಗೆ ಒಬ್ಬರ ಒಂದು ಗುಣ ಸ್ವಭಾವಗಳು ಹೊಂದಾಣಿಕೆಯಾಗಲ್ಲ, ಒಂದು ಕಂಪ್ಯಾಟಿಬಿಲಿಟಿ ಅನ್ನುವಂಥದ್ದು ಇರಲ್ಲ. ಇದರಿಂದ ಅವರು ವಿಭಿನ್ನವಾದಂತಹ ಆಲೋಚನೆಗಳನ್ನು ಹೊಂದಿರ್ತಾರೆ. ಈ ಪ್ರೀತಿ ಅನ್ನುವಂಥದ್ದು ಅವರ ಹತ್ತಿರ ಸುಳಿಯಲ್ಲ. ಹಾಗಾಗಿ ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಜಾತಕದಲ್ಲಿ ಗಮನಿಸಬೇಕಾಗಿರುವಂತಹ ಮನೆಗಳನ್ನು, ಹಾಗೆ ಈ 5ನೇ ಮನೆಯಲ್ಲಿ ಮತ್ತು 7ನೇ ಮನೆಯಲ್ಲಿ ಇರುವಂತಹ ಗ್ರಹಗಳು, ಆ ಮನೆಗಳ ಅಧಿಪತಿಗಳು, ಅವರಿಗಿರುವಂಥ ಸಹ ಸಂಬಂಧ, ಇದರ ಮೇಲೆ ವಿವಾಹ ನಿರ್ಧಾರಿತವಾಗುತ್ತೆ. ಅದು ಒಂದು ಪ್ರೇಮ ವಿವಾಹ ಆಗತ್ತಾ ಅಥವಾ ಹಿರಿಯರೇ ನೋಡಿ ಮಾಡುವಂಥ ಅರೇಂಜ್ಡ್ ಮ್ಯಾರೇಜ್ ಆಗತ್ತಾ ಅನ್ನುವಂಥ ವಿಚಾರವನ್ನು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಜಾತಕದಲ್ಲಿ ಇರುವಂಥ ಕುಜ ಮತ್ತು ಶುಕ್ರರ ಭಾವಗಳನ್ನು, ಚಂದ್ರನ ಸ್ಥಾನವನ್ನು ಕೂಡ ತಿಳ್ಕೊಂಡು ಅವರಿಗೆ ವಿವಾಹ ಯೋಗ ಹೇಗಿದೆ, ವಿವಾಹ ಭಾಗ್ಯ ಮುಂದೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಏನಾದರೂ ನಿಮ್ಮ ಬಳಿ ಇದ್ದರೆ ಇದರಲ್ಲಿ 5ನೇ ಮನೆ ಮತ್ತು ಈ 7ನೇ ಮನೆ ಇವುಗಳಿಗಿರುವಂಥ ಸಹ ಸಂಬಂಧಗಳನ್ನು ಈಗ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಈ ಜ್ಯೋತಿಷ್ಯದ ಸತ್ಯಾಸತ್ಯತೆಯ ಅರಿವು ತಮಗೂ ಉಂಟಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಗಳು ಭಾಗಶಃ ಯಶಸ್ವಿಯಾಗುವಂಥ ದಿನ. ಹಾಗಾಗಿ ಹಿಡಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೂರ್ಣ ಆಗಲ್ಲ, ಎಲ್ಲವೂ ಪೂರ್ಣ ಫಲಿತಾಂಶವನ್ನು ತರಲ್ಲ. ಕೆಲವು ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದಾಗುತ್ತೆ. ಹಾಗೆ ಕೆಲವನ್ನ ಮತ್ತೆ ಪುನಃ ಮೊದಲಿನಿಂದ ಪ್ರಾರಂಭ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತವಾಗುವಂಥದ್ದು, ಜೊತೆಗೆ ಈ ಗೊತ್ತು ಗುರಿ ಇಲ್ಲದ ಪ್ರಯಾಣ ಕೂಡ ವ್ಯರ್ಥವಾಗುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ ಪೂರ್ವ ನಿರ್ಧಾರಿತವಾಗಿ ಮಾಡಿ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿ ಈ ದಿನ. ಆಗ ನಿಮ್ಮ ಸಮಯ ಶ್ರಮ ಎರಡೂ ಕೂಡ ಉಳಿತಾಯ ಆಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಹಿವಾಟು ಕೂಡ ನಿರಾಶಾದಾಯಕವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ. ಅಲ್ಲೂ ಕೂಡ ಒಂದು ಆಲಸ್ಯವಾಗಿ ಮಂದಗತಿಯಲ್ಲಿ ಈ ಕೆಲಸಗಳು ನಡೆಯೋದ್ರಿಂದ ಈ ದಿನ ತುಂಬ ಬೇಸರ ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರಿ ಪಾಲುದಾರರ ಜೊತೆಯಲ್ಲಿ ಒಂದು ಸಣ್ಣ ವಿವಾದಗಳು ಉದ್ಭವ ಆಗುವಂಥದ್ದು. ಅದು ಪ್ರಾರಂಭದಲ್ಲಿ ಬಹಳ ಸಣ್ಣದಾಗಿ ಉದ್ಭವ ಆಗುತ್ತೆ, ಆದರೆ ಬೆಳೀತಾ ಬೆಳೀತಾ ಬಹಳ ದೊಡ್ಡದಾಗತ್ತೆ. ಅದನ್ನು ಆರಂಭದಲ್ಲೇ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳನ್ನು ಮಾಡದೇ ಇರುವಂಥದ್ದು ಉತ್ತಮ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ನಿಮ್ಮಲ್ಲಿ ಏನಿದೆಯೋ ಅದರಿಂದಲೇ ಈ ದಿನ ನಿಮ್ಮ ಚಮತ್ಕಾರವನ್ನು ತೋರಿಸ್ಬೇಕಾಗತ್ತೆ.
ಹಾಗೆ ಈ ದಿನ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ದೂರದ ಪ್ರಯಾಣವನ್ನು ಈ ದಿನ ಪ್ರಾರಂಭ ಮಾಡಲಿಕ್ಕಾಗಲಿ ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಆದಷ್ಟು ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಬೇಡಿ. ಕೆಲವೊಮ್ಮೆ ನೀವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳಿಂದಲೇ ಈ ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ. ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಲಾಭವನ್ನು ಕಾಣುವಂಥ ಸಾಧ್ಯತೆಗಳಿದೆ. ಆದರೆ ಈ ದಿನ ಲಾಭಕ್ಕಿಂತ ವೆಚ್ಚವೇ ಜಾಸ್ತಿ ಆಗುತ್ತೆ, ಖರ್ಚೇ ಜಾಸ್ತಿ ಆಗುತ್ತೆ. ನೀವು ಎಷ್ಟು ನಿಯಂತ್ರಣ ಮಾಡಬೇಕು ಅಂದರೂ ಕೂಡ ಯಾವುದೋ ಒಂದು ಮೂಲದಿಂದ ಹಣ ಸೋರಿಕೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಕುಟುಂಬದ ಸಮಸ್ಯೆಗಳೇನಿದೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲೋ ಒಂದು ಕಡೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತಲೇ ನೀವು ಮುಂದೂಡ್ತಾ ಬಂದಿದ್ದೀರಿ. ಇದು ಒಳ್ಳೆಯದಲ್ಲ. ಹಾಗಾಗಿ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ಅಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಈ ದಿನ ಸಿಕ್ಕಬಹುದು. ಹಾಗೆ ಕೆಲವೊಂದು ದುಃಖದ ಪರಿಸ್ಥಿತಿಯನ್ನು ಕೇಳುವಂಥದ್ದು, ಅಂದರೆ ಅದನ್ನು ಅನುಭವಿಸ್ತೀರಿ. ಇಲ್ಲ ದುಃಖದ ಒಂದು ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಇದು ಮನಸ್ಸಿಗೆ ತುಂಬ ಬೇಸರವನ್ನು ತರಿಸುವಂಥ ವಿಚಾರ. ಹಾಗೆ ಈ ದಿನ ಹಣದ ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಆಪ್ತರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಹೆಚ್ಚುವರಿ ಕೆಲಸದ ಹೊರೆ ಬರುವಂಥದ್ದು, ಮನೆಯಲ್ಲೂ ಹೊರೆ ಇದೆ, ಹೊರಗಡೆ ಕೂಡ ನಿಮಗೆ ಕೆಲಸದ ಹೊರೆ ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಈ ದಿನ ಕೆಲಸಗಳನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಟೆಂಪ್ಟೇಷನ್ ಇದೆ ನೋಡಿ. ಇದ್ದಕ್ಕಿದ್ದ ಹಾಗೆ ಆ ನಿರ್ಧಾರವನ್ನು ಬದಲಾವಣೆ ಮಾಡುವಂಥದ್ದು, ಯೂಟರ್ನ್ ಹಾಕುವಂಥದ್ದು, ಅಥವಾ ಈ ನಿರ್ಧಾರಗಳಲ್ಲೇ ಕೆಲವೊಬ್ಬರನ್ನು ದೂಷಿಸುವಂಥ ಒಂದು ಅಜೆಂಡಾ ಕೂಡ ಇದೆ ನಿಮ್ಮಲ್ಲಿ. ಇದು ಅಷ್ಟೊಂದು ಒಳ್ಳೆಯದಲ್ಲ, ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಬೇರೆಯವರ ಸಲಹೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಸಲಹೆಗಳು, ಮಾರ್ಗದರ್ಶನಗಳು ನಿಮಗೆ ಎಷ್ಟರ ಮಟ್ಟಿಗೆ ಹಿತವಾಗಿರುತ್ತೆ, ಎಷ್ಟರ ಮಟ್ಟಿಗೆ ಸೂಕ್ತವಾಗಿರುತ್ತೆ ಅನ್ನೋಂಥದ್ದನ್ನು ನೋಡಿಕೊಂಡು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಈ ದಿನ ಯಾವುದೇ ವಿಚಾರವನ್ನು ಕೂಡ ಒಂದಲ್ಲ 2 ಸಲ ಪರೀಕ್ಷೆ ಮಾಡಿ ಅದನ್ನು ನಿಮ್ಮದಾಗಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಕೆಲಸಗಳು ಯಶಸ್ವಿಯಾಗುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಬಂಧುಗಳೋ ಮಿತ್ರರೋ ಈ ದಿನ ನಿಮಗಾಗಿ ಇರ್ತಾರೆ, ನಿಮ್ಮ ಸಹಾಯಕ್ಕಾಗಿ ಇರ್ತಾರೆ. ಹಾಗಾಗಿನೇ ಧೈರ್ಯದಿಂದ ಕೆಲವೊಂದು ಕೆಲಸಗಳನ್ನು ಎದುರಿಸುವಂಥದ್ದು, ಹಾಗೆ ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥ ಎಲ್ಲ ಸಾಧ್ಯತೆಗಳು ಈ ದಿನ ಇದೆ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ಆಪ್ತ ಸ್ನೇಹಿತರಿಂದ ಈ ದಿನ ಒಂದು ಉತ್ತಮವಾದಂಥ ಸನ್ನಿವೇಶದ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಹೊಸದಾಗಿ ವ್ಯವಹಾರವನ್ನು ಆರಂಭ ಮಾಡುವಂಥವ್ರಿಗೂ ಕೂಡ ಈ ದಿನ ಉಪಯುಕ್ತವಾದಂತಹ ದಿನ. ನಿಮ್ಮ ಪೂರ್ವ ಸಿದ್ಧತೆಯಾಗಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರ ಆಗಲಿ, ಅಥವಾ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ವಿಚಾರವಾಗಲಿ ನಿಮಗೆ ಒಳ್ಳೆಯ ಜ್ಞಾನ ಉಂಟಾಗುತ್ತೆ. ಹಾಗೆ ಈ ದಿನ ಆದಾಯದ ಮಾರ್ಗಗಳು ಹೆಚ್ಚಾಗುವಂಥದ್ದು ಕೂಡ ಇದೆ ನೋಡಿ. ಒಂದು ಕಡೆ ಆದಾಯ ಬರ್ತಾ ಇದ್ದರೆ ಮತ್ತೊಂದು ಕಡೆ ಆದಾಯ ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಕ್ಕತ್ತೆ. ತುಂಬ ಅಡ್ವೆಂಚರಸ್ ಆಗಿ ಇರ್ತೀರಿ. ಇನ್ನು ಈ ದಿನದಲ್ಲಿ ನಿಮಗೆ ಸಿಕ್ಕುವಂಥ ಅವಕಾಶಗಳು ತುಂಬ ವಿಪರೀತವಾಗಿ ಒಂದು ಅರ್ಥದಲ್ಲಿ ನಿಮಗೆ ಹಿತವನ್ನು ತರುವಂಥದ್ದು. ಹಾಗಾಗಿ ಅಂತಹ ಯಾವುದೇ ಅವಕಾಶಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಮ್ಮದಾಗಿಸ್ಕೊಳ್ಳಿ. ಹಾಗೆ ಈ ದಿನ ಸ್ವಂತದ ವಿವೇಚನೆ ಬಹಳ ಶಕ್ತಿಶಾಲಿಯಾಗಿರಬೇಕು. ಅಂದರೆ ನೀವು ಕೈಗೆತ್ತಿಕೊಳ್ಳುವಂಥ ತೀರ್ಮಾನ ಆಗಲಿ, ನಿಮ್ಮ ಆಲೋಚನಾ ಶಕ್ತಿಯಾಗಲಿ ಅದು ತುಂಬ ದೂರದೃಷ್ಟಿ ಉಳ್ಳದ್ದಾಗಿರಬೇಕು. ಇದರಿಂದ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದರ ಮೂಲವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಮೇಲ್ನೋಟಕ್ಕೆ ಸರಿ ಅಂತ ಕಂಡರೂ ಕೂಡ ಅದು
ಆಳದಲ್ಲಿ, ಅದು ಮೂಲದಲ್ಲಿ ಯಾವ ಸ್ವರೂಪದ್ದಾಗಿರುತ್ತೆ ಅನ್ನುವಂಥದ್ದರ ವಿಚಾರವಾಗಿ ಈ ದಿನ ಒಂದು ತನಿಖೆಯನ್ನು ಮಾಡುವಂಥದ್ದು, ಒಂದು ಸಂಶೋಧನೆಯನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲಾಗಲೂ ಕೂಡ ಬಹಳ ಆಮೂಲಾಗ್ರವಾಗಿ ನೀವು ಇನ್ವಾಲ್ವ್ ಆಗ್ತೀರಿ. ಇದು ನಿಮ್ಮ ಯಶಸ್ಸಿನ ಗುಟ್ಟು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ. ತುಂಬ ವ್ಯವಹಾರಗಳನ್ನು ನೀವು ಮಾಡಿ ಒಂದು ರೀತಿಯಲ್ಲಿ ನುರಿತ ತಜ್ಞರಾಗಿರ್ತೀರಿ. ಅನುಭವ ಚೆನ್ನಾಗಿದೆ. ಹಾಗಾಗಿನೇ ಸಮಸ್ಯೆಗಳು ಬಂದರೂ ಕೂಡ ಈ ದಿನ ಹೆಚ್ಚು ವಿಚಲಿತರಾಗಲ್ಲ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಯಾರನ್ನು ಅತಿಯಾಗಿ ಅವಲಂಬನೆ ಮಾಡಲ್ಲ. ಅದು ಕೂಡ ನಿಮ್ಮಲ್ಲಿರುವಂಥ ಒಂದು ಉತ್ತಮವಾದಂಥ ಒಂದು ಸ್ವಭಾವ. ಹಾಗೆ ಕೆಲಸದಲ್ಲಿ ಸ್ಪರ್ಧೆಗಳು ಈ ದಿನ ಸ್ವಲ್ಪ ಜಾಸ್ತಿ ಇರ್ಬೋದು, ಅಲ್ಲಿ ಎಚ್ಚರವಾಗಿರಬೇಕಾಗತ್ತೆ. ಹಾಗೆ ನಿಮ್ಮ ಮನಸ್ಸು ಸಂತುಷ್ಟವಾಗಿರಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಾಯ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಇದು ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಹೇಗಾದರೂ ಮಾಡಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಮನೆಯ ವಾತಾವರಣ ತುಂಬ ಸಂತೋಷದಾಯಕವಾಗೇ ಇರುವಂಥದ್ದು, ನಿಮಗೆ ತುಂಬ ಉಪಯುಕ್ತವಾಗಿದೆ. ಕುಟುಂಬಸ್ಥರ ಒಂದು ಬೆಂಬಲ ಬಹಳ ಸಮಯೋಚಿತವಾಗಿ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಕುಟುಂಬದವರ ಜೊತೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನ ದಾನ ಧರ್ಮದ ವಿಚಾರದಲ್ಲಾಗಲಿ ಅಥವಾ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಇದೆಯಲ್ಲ, ಇದರ ವಿಚಾರದಲ್ಲಾಗಲಿ ತುಂಬ ಒಲವಿದೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ತುಂಬ ಯಶಸ್ವಿಯಾಗತ್ತೆ. ಹಾಗೆ ಹಣಕಾಸಿನ ಹೂಡಿಕೆಯ ವಿಚಾರ, ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರದ ವಿಸ್ತರಣೆಯ ವಿಚಾರ, ಇದರಲ್ಲಿ ಈ ದಿನ ಬಹಳ ಪ್ರಬುದ್ಧರಾಗಿರ್ತೀರಿ. ತುಂಬ ಮೆಚೂರ್ಡ್ ಆಗಿರ್ತೀರಿ. ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ಅನುಭವವನ್ನು ಅದರ ಹೊರಗೆ ಹಚ್ಚುವಂಥದ್ದು, ಹಾಗೆ ಮುಂದೆ ಸಾಧಕ ಬಾಧಕಗಳು ಹೇಗಿರುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಲೆಕ್ಕಾಚಾರ, ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ಪ್ರಯತ್ನ ವ್ಯರ್ಥವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಆದರೆ ಇದೆಲ್ಲವೂ ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ನಿಮ್ಮ ಶ್ರಮ, ನಿಮ್ಮ ಸಮಯ, ಹಾಗೆ ನಿಮ್ಮಲ್ಲಿರುವಂಥ ಒಂದು ವಿವೇಕ, ಬುದ್ಧಿವಂತಿಕೆ, ಇದನ್ನು ನೀವು ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಮುಂದೆ ಅದೇ ಪ್ರತಿಫಲ ರೂಪವಾಗಿ ಬರುವಂಥದ್ದಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಎಲ್ಲ ಶ್ರಮಗಳೂ ಕೂಡ ವ್ಯರ್ಥವಾಗಲ್ಲ. ಆದರೆ ಮುಂದೆ ಅದು ಒಳ್ಳೆಯ ಇಳುವರಿಯನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಮುಂದೆ ಸಾಗುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಮನಸ್ತಾಪಗಳಾಗುವಂಥದ್ದು, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಕೃತಿಯಲ್ಲಿ ತೋರಿಸಿ, ಬರೀ ಮಾತಿನಲ್ಲಿ ತೋರಿಸುವಂಥದ್ದಲ್ಲ. ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅನ್ನೋವಂಥದ್ದನ್ನು ಕೆಲಸದ ಮೂಲಕವೇ ತೋರಿಸಬೇಕಾಗತ್ತೆ. ಅದಕ್ಕಾಗಿ ಈ ದಿನ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಎಲ್ಲೂ ಕೂಡ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಇನ್ನು ಈ ದಿನ ನಿಮ್ಮ ಸ್ಪರ್ಧಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಈ ದಿನ ಇರೋದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರಬೇಕು, ಸಂತುಷ್ಟವಾಗಿರಬೇಕು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿಯ ಒಂದು ಸಹಾಯ ಸಹಕಾರಗಳು ನಿಮಗೆ ಒಂದು ಸಂದರ್ಭದಲ್ಲಿ ಬೇಕಾಗೇ ಆಗುತ್ತೆ. ಹಾಗಾಗಿ ನಾನು ಸ್ವತಂತ್ರ, ಯಾರನ್ನೂ ಕೂಡ ಆಶ್ರಯಿಸಲಾರೆ ಅನ್ನುವಂಥ ವಿಚಾರ ಏನಿದೆ, ಇದು ಈ ದಿನದ ಮಟ್ಟಿಗೆ ಹುಸಿಯಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಸಾಧಾರಣವಾಗಿ ಮನೆಯ ವಾತಾವರಣ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮೌನವಾಗಿರುವಂಥದ್ದು ಈ ದಿನ ಉತ್ತಮ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಶಾದಾಯಕವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಈ ದಿನ ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದಿದೆ. ಆದರೆ ಬರುವಂತಹ ಫಲಿತಾಂಶಗಳು ಈ ದಿನ ನಿಮ್ಮ ಒಂದು ಆಸೆಯನ್ನು ಭಂಗಗೊಳಿಸುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಸಂತೋಷ ಇಲ್ಲ. ಎಲ್ಲೋ ಒಂದು ಕಡೆ ಪರಸ್ಪರ ಅನುಮಾನ ಪಡುವಂಥದ್ದು, ಅವಹೇಳನ ಮಾಡುವಂಥದ್ದು, ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದಲೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಂತೋಷ ಸಂತುಷ್ಟತೆ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ಪ್ರಮುಖ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುವಂಥದ್ದು ಕೂಡ ಇರುತ್ತೆ. ಮಂದಗತಿಯ ಚಲನೆ ಇದು ಕೂಡ ನಿಮಗೆ ಕೆಲವೊಮ್ಮೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನೀವು ಒಂದು ಕೆಲಸಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಅದರಲ್ಲೂ ನಿನ್ನೆ ಮೊನ್ನೆ ಪ್ರಯತ್ನ ಪಟ್ಟಿದ್ದರೆ ಆ ಕೆಲಸ ಆಗೋಗ್ತಾ ಇತ್ತು. ಆದರೆ ಅದನ್ನು ಮುಂದೂಡೋದ್ರಿಂದ ಈ ದಿನ ಅದು ಉಗುರಿನಲ್ಲಿ ಹೋಗ್ತಾ ಇಲ್ಲ. ಸ್ವಲ್ಪ ಶ್ರಮಪಟ್ಟೆ ಆ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಒತ್ತಡಗಳು ಜಾಸ್ತಿ ಇರುವಂಥದ್ದು, ನಿಮ್ಮಿಂದ ತುಂಬ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕುಟುಂಬಸ್ಥರು. ಹಾಗಾಗಿನೇ ಈ ಒತ್ತಡಗಳ ನಡುವೆ ನಿಮ್ಮ ವೈಯಕ್ತಿಕ ಬದುಕನ್ನು ಕೂಡ ಸಮತೋಲನಗೊಳಿಸ್ಕೊಳ್ಬೇಕಾಗತ್ತೆ, ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಕೆಲವೊಂದು ಪ್ರಸಂಗಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಕಷ್ಟದಾಯಕವಾದಂಥ ದಿನ. ಎಲ್ಲೋ ಒಂದು ಕಡೆ ಮರೀಚಿಕೆಯಂತೆ ಅಲ್ಲಲ್ಲಿ ಸಂತೋಷದ ಕ್ಷಣಗಳಿರ್ಬೋದು. ಒಟ್ಟಾರೆ ಈ ದಿನವನ್ನು ನೀವು ಸ್ಮರಿಸ್ಕೊಂಡ್ರೆ ಸ್ವಲ್ಪ ಕಷ್ಟಪಟ್ಟು ಹೊಂದಾಣಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಹೊಸ ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ದಿನ. ಸಂತೋಷದಿಂದ ಎಲ್ಲವನ್ನು ಕೂಡ ಆಹ್ವಾನಿಸ್ತೀರಿ, ಎಲ್ಲವನ್ನು ಕೂಡ ಸಂಭ್ರಮಿಸ್ತೀರಿ. ಹಾಗೆ ಈ ದಿನ ತುಂಬ ಆಶಾವಾದಿಯಾಗಿ ಇರುವಂಥದ್ದು. ಯಾವುದೇ ವಿಚಾರದಲ್ಲೂ ಕೂಡ ಒಂದು ಪೂರ್ಣ ಪ್ರಮಾಣದ ಭರವಸೆ ನಿಮಗಿದೆ. ಎಲ್ಲೋ ಒಂದು ಕಡೆ ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಈ ದಿನ ನಿಮ್ಮ ಸನ್ನಿವೇಶವೇ ನಿಮ್ಮ ಪರವಾಗಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವೀಕ್ನೆಸ್ ಏನಿದೆ, ನಿಮ್ಮ ದೌರ್ಬಲ್ಯ ಏನಿದೆ, ಅದನ್ನು ಮುಚ್ಚಿಕೊಳ್ಳುವಂಥದ್ದು, ಅದನ್ನು ಕವರಪ್ ಮಾಡಿಕೊಳ್ಳಿಕ್ಕೆ ಈ ದಿನ ಹೊಸ ಹೊಸ ವೇಷಗಳನ್ನು ಧರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳನ್ನು ಮೊದಲ ಭಾಗದಲ್ಲೇ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ನಿಮ್ಮ ಪ್ರಯತ್ನಕ್ಕೆ ಪೂರಕವಾಗಿ ನಿಮ್ಮ ಸ್ನೇಹಿತರ ಬಂಧುಗಳ ಒಂದು ಸಹಕಾರ ಕೂಡ ಸಿಕ್ಕತ್ತೆ. ಹಾಗೆ ಈ ಕ್ಲಿಷ್ಟ ವಿಚಾರಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಹಿರಿಯರ ಮಾರ್ಗದರ್ಶನ ಸಲಹೆ ಕೂಡ ಈ ದಿನ ಇದೆ. ಎಲ್ಲವೂ ಕೂಡ ನೀವು ಎಣಿಸಿದಂತೆ ನಿಮ್ಮ ಅರ್ಥದಲ್ಲೇ ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗೆ ಈ ದಿನ ಒಳ್ಳೆಯ ಸಮಯ ನಿಮಗಾಗಿ ಕಾದಿರುವಂಥದ್ದು. ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ತೀರಿ, ಒಂದು ಕೀರ್ತಿ ಅಥವಾ ಒಂದು ಸ್ಥಾನಮಾನವನ್ನು ಹೆಚ್ಚಾಗಿ ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಆದಾಯ ಉತ್ತಮವಾಗುವಂಥ ಸಂಭವ ಇದೆ. ವಸ್ತುಗಳ ಖರೀದಿಯಲ್ಲಿ ನಿಮಗೆ ತೃಪ್ತಿ ಇದೆ. ಹಾಗೆ ನಿಮ್ಮ ಒಂದು ಕಂಫರ್ಟ್ ಝೋನನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಪ್ರಮುಖವಾದಂಥ ವ್ಯಕ್ತಿಗಳಿಂದ ಈ ದಿನ ಒಡನಾಟ, ಒಂದು ಕಮ್ಯುನಿಕೇಷನ್, ಅವರಿಂದ ಬೇಕಾದಂಥ ಸಹಾಯ ಸಹಕಾರಗಳು ಕೂಡ ಪಡ್ಕೊಳ್ಳುವಂಥ ಒಂದು ಭರವಸೆ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಯಾವುದೇ ವಿಚಾರಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಒಂದು ಪ್ರಗತಿ ಇದೆ, ಒಂದು ರೀತಿಯ ತೃಪ್ತಿ ಇದೆ. ಆದ್ದರಿಂದಲೇ ಈ ದಿನದ ಬದುಕು ಏನಿದೆ ನಿಮಗೆ ತುಂಬ ಆಪ್ಯಾಯಮಾನವಾಗಿರುತ್ತೆ. ನಿಮ್ಮನ್ನು ನೀವು ತುಂಬ ಇಷ್ಟಪಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ನವಗ್ರಹಗಳ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಹಣದ ಕೊರತೆ ಸ್ವಲ್ಪ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮಗೆ ಯಾರು ಹಣ ಕೊಡಬೇಕು, ಯಾರಿಂದ ಹಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂಥದ್ದು ಸಕಾಲಕ್ಕೆ ಬರಲ್ಲ. ಹಾಗಾಗಿ ಅದು ಕೂಡ ನಿಮಗೆ ಬೇಸರ ತರಿಸುವಂಥದ್ದು. ಹಾಗಾಗಿ ನಿಮಗೆ ಒಂದು ಗೊತ್ತಾಗುವಂಥ ವಿಚಾರ ಅಂತ ಹೇಳಿದ್ರೆ, ಯಾರನ್ನೋ ನಂಬಿ ಕೆಲಸವನ್ನು ಮುಂದುವರಿಸಬಾರ್ದು, ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ, ಗೋಚರವಾಗುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಈ ದಿನ ಹೆಚ್ಚು ಫಲಕಾರಿಯಾಗಿರಲ್ಲ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ.
ಪ್ರಯಾಣದ ಬಾಬ್ತು ಈ ದಿನ ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಪ್ರಯಾಣವೇ ನಿಮಗೆ ತುಂಬ ಆಯಾಸವನ್ನು ತರುತ್ತೆ, ಆಲಸ್ಯವನ್ನು ತರುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಉತ್ಸಾಹವನ್ನು ಕುಂದಿಸ್ಬಿಡತ್ತೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಾಗಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕ್ರಾಪಪ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಪ್ರಮಾಣದ ಫಲ ನಿಮಗೆ ಸಿಕ್ಕಲ್ಲ. ಇದರಿಂದ ನಿಮ್ಮ ಶ್ರಮ ಈ ದಿನ ನಿರರ್ಥಕವಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಹಾಗೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ, ನಿಮ್ಮ ಒಂದು ಪ್ರತಿಭೆಗೆ ತಕ್ಕಷ್ಟು ಒಂದು ಪ್ರತಿಫಲ ಸಿಕ್ಕಲಿಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಕೆಲವು ನೆಂಟರು ಕೊಡುವಂಥ ತೊಂದರೆಗಳೇನಿದೆ ಅದು ನಿಮ್ಮ ಮನಸ್ಸಿಗೆ ಈ ದಿನ ತೀವ್ರ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಅದರಲ್ಲೂ ಆಸ್ತಿ ವಿವಾದ ಆಗಲಿ, ಸಂಬಂಧಗಳ ಬಗ್ಗೆ ಬರುವಂಥ ಒಂದು ಮಾತುಕತೆಯಾಗಲಿ, ಹಣದ ವಿಚಾರವಾಗಲಿ ಈ ದಿನ ಬಹಳ ಪ್ರಾಮಿನೆಂಟಾಗಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ ತಿನ್ನುವ ಆಹಾರ ಸಾತ್ವಿಕವಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ನಿಮ್ಮ ಯಶಸ್ಸಿನ ಪ್ರಭಾವದಿಂದ ಕೆಲಸ ಕಾರ್ಯಗಳನ್ನು ಗೆದ್ದು ಬಿಡ್ತೀರಿ. ಹಾಗೆ ನಿಮಗೆ ಇರುವಂಥ ಒಂದು ಇನ್ಫ್ಲೂಯೆನ್ಸ್ ಆಗಲಿ, ನಿಮ್ಮ ಕಾಂಟ್ಯಾಕ್ಟ್ ಆಗಲಿ, ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನಾಗಲಿ ಈ ದಿನ ಸರಿಯಾದ ಪ್ರಮಾಣದಲ್ಲಿ ಸೂಕ್ತವಾದ ಸಮಯದಲ್ಲಿ ಬಳಸ್ಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ. ಹಾಗಾಗಿನೇ ಈ ದಿನ ಏನನ್ನೂ ಕೂಡ ಕಳ್ಕೊಳ್ಳಲ್ಲ. ಕಳ್ಕೊಂಡಿರುವಂಥದ್ದನ್ನು ಪಡ್ಕೊಳ್ತೀರಿ, ಪಡ್ಕೊಳ್ಬೇಕಾಗಿರುವಂಥದ್ದನ್ನು ಕೂಡ ಸಕಾಲದಲ್ಲಿ ಪಡ್ಕೊಳ್ತೀರಿ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯಕ್ಕೆ ಆಸ್ಪದ ಕೊಡಬೇಡಿ. ಅಲ್ಲಿ ಪರಿಸ್ಥಿತಿ ತಿಳಿಯಾಗಿಸಬೇಕು. ಈ ವಿಚಾರಗಳನ್ನು ನೇರವಾಗಿ ಮಾತಾಡಬೇಕು. ಇದರಿಂದ ಬಂದಂತಹ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬಹಳ ನೇರವಾಗಿ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರವಾಗಿ ಮಾಡುವಂಥ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಆದರೆ ದಾಖಲೆ ಪತ್ರಗಳನ್ನು ಮಾತ್ರ ಈ ದಿನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರವೇ ನೀವು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳನ್ನು ನೀವು ಹಿರಿಯರ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಚರ್ಚಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿನೇ ಈ ದಿನ ನಿಮಗೆ ಸಮಾಧಾನಕರವಾದಂತಹ ಒಂದು ಸುಸ್ಥಿತಿಯಲ್ಲಿರುವಂಥ ಮನಸ್ಥಿತಿ ಇರುತ್ತೆ. ಹಾಗೆ ಈ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿರ್ಬೋದು, ಆದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ನಿಮಗಿರುತ್ತೆ. ಬಂದಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಸಮಯ ಸಾಧಕರ ಸಹವಾಸ ಮಾಡಬೇಡಿ. ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆರಂಭದಲ್ಲೇ ಆರಂಭಿಕ ಅಡೆತಡೆಗಳಿರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ತಾಳ್ಮೆ ಬೇಕು, ತುಂಬ ಆತ್ಮವಿಶ್ವಾಸ ಬೇಕು. ಹಾಗೆ ನಿಮ್ಮ ಕರ್ತವ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ಏನೋ ಒಂದು ತಲೆಯ ಮೇಲೆ ಬಂದು ತೂಗಾಡ್ತಾ ಇರುತ್ತೆ. ಇನ್ನು ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ಸ್ವಂತ ಆಲೋಚನೆ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಪುರ್ಸೊತ್ತಿಲ್ಲ. ಯೋಚನೆ ಮಾಡುವಷ್ಟು ವ್ಯವಧಾನ ಅನ್ನುವಂಥದ್ದು ಇರಲ್ಲ. ಹಾಗೆ ವ್ಯಾಪಾರ ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯೋದರಿಂದ ಹಾಕಿದ ಬಂಡವಾಳ ಕೂಡ ವಾಪಸ್ಸು ಬರ್ತಾ ಇಲ್ಲ, ಲಾಭ ಬರ್ತಾ ಇಲ್ಲ. ಇದಕ್ಕೆ ಒಂದು ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ಕಲಾವಿದರಿಗೆ, ಸೃಜನಾತ್ಮಕವಾಗಿರುವಂಥವ್ರಿಗೆ, ಯಾರಿಗೆ ಪ್ರತಿಭೆ ಇದೆ ಅಂಥವ್ರಿಗೆ ಒಳ್ಳೆಯ ಸಮಯ, ಒಳ್ಳೆಯ ಒಂದು ವೇದಿಕೆ ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ತರಾತುರಿಯಲ್ಲಿರುವಂಥವರು ಸ್ವಲ್ಪ ನಿಧಾನಿಸಬೇಕು. ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕು ಅನ್ನುವಂಥದ್ದು ಈ ದಿನದ ಗ್ರಹಗತಿಗಳು ತಿಳಿಸ್ತಾ ಇರುವಂಥ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಉತ್ತಮವಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು. ಹಾಗೆ ಬೆಲೆ ಬಾಳುವಂಥ ವಸ್ತುಗಳೇ ಮನೆಯಲ್ಲಿರಬೇಕು ಅನ್ನುವಂಥದ್ದು ಇರುತ್ತೆ. ಅಂದರೆ ಕ್ವಾಲಿಟಿಗೆ ಈ ದಿನ ಹೆಚ್ಚು ಗಮನವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು
ಈ ದಿನದಲ್ಲಿ ಕುಟುಂಬದ ಭಿನ್ನಾಭಿಪ್ರಾಯಗಳು ಕಿರಿಯರಿಂದ ಆರಂಭ ಆಗುವಂಥದ್ದು. ನೋಡಿ, ಈ ಕಿರಿಯರೋ ಅಥವಾ ಮಕ್ಕಳೋ ಮಾಡಿರುವಂಥ ತಪ್ಪುಗಳಿಂದ ಈ ದಿನ ದೊಡ್ಡವರು ಒಂದು ಭಿನ್ನಾಭಿಪ್ರಾಯಕ್ಕೆ ಒಳಗಾಗುವಂಥದ್ದು, ಅಲ್ಲಿ ಈ ಸಂಕಷ್ಟಕ್ಕೆ ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಮುಂದುವರಿಸಿ, ತಾಳ್ಮೆಯಿಂದ ಮುಂದುವರಿಸಿ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಮಂತ್ರವನ್ನು ಹೇಳ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಸದಭಿಪ್ರಾಯವನ್ನು ಹೊಂದುವಂತಹ ದಿನ. ಎಲ್ಲದರಲ್ಲೂ ಕೂಡ ಒಂದು ಧನಾತ್ಮಕವಾದಂತಹ ಯೋಚನೆ ಇರುತ್ತೆ, ಆಲೋಚನೆ ಬಹಳ ಪರ್ಫೆಕ್ಟ್ ಆಗಿರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ವಿಚಾರಗಳಲ್ಲಿ, ವ್ಯಾಪಾರಗಳಲ್ಲಿ ನಿಮಗೆ ಲಾಭದಾಯಕವಾದಂಥ ಒಂದು ಪ್ರತಿಫಲ ಇದೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಈ ದಿನ ಹೆಚ್ಚಾಗುವಂಥದ್ದು ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ನಿಮ್ಮ ತೀರ್ಮಾನದಿಂದ, ನಿಮ್ಮ ಕಮಿಟ್ಮೆಂಟಿಂದ ಈ ದಿನ 4 ಜನ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಒಂದು ಪ್ರಶಂಸೆ ಇದೆ, ಸಹೋದ್ಯೋಗಿಗಳ ಬೆಂಬಲ ಕೂಡ ಇದೆ. ಹಾಗೆ ಈ ದಿನ ಹಿರಿಯರನ್ನು, ಗಣ್ಯರನ್ನು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಈ ದಿನ ಭೇಟಿ ಮಾಡುವಂಥದ್ದು, ಒಂದು ಕೆಲಸ ಕಾರ್ಯಗಳ ಬಗ್ಗೆ ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಯಶಸ್ಸು ಬಹಳ ಉತ್ಕೃಷ್ಟ ಮಟ್ಟದಲ್ಲೇ ಇರುವಂಥದ್ದು, ಗುರಿ ಸಾಧನೆ ಅನ್ನುವಂಥದ್ದು ಭಾಳ ಸುಲಭದ ಮಾರ್ಗದಲ್ಲೇ ನಿಮಗೆ ದಕ್ಕು ಹೋಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸರಳ ಸ್ವಭಾವ ಏನಿದೆ ಅದರಿಂದ ಕೆಲವರು ಪ್ರೇರಿತರಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಸ್ವಭಾವ, ನಿಮ್ಮ ನಡವಳಿಕೆಯಲ್ಲಿ ಯಾವುದೂ ಕೂಡ ಲೋಪದೋಷ ಉಂಟಾಗಬಾರ್ದು, ಆ ರೀತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಸ್ತ್ರೀಯರ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಸ್ವಲ್ಪ ಕೆಳಮಟ್ಟದ್ದಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಬುದ್ಧತೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇರಬೇಕು. ಹಾಗೆ ಈ ದಿನ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಇಟ್ಕೊಳ್ಬೇಕು. ಲ್ಯಾಟ್ರಲ್ ಥಿಂಕಿಂಗ್ ಬಹಳ ಮಟ್ಟಿಗೆ ಈ ದಿನ ನಿಮಗೆ ಕೆಲಸಕ್ಕೆ ಬರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡುವಂಥ ಅಗತ್ಯತೆ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಶುಭವನ್ನು, ಲಾಭವನ್ನು, ಸಂತೋಷವನ್ನು, ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭದ ದಿನ, ಲಾಭದ ದಿನ. ಏಕೆಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು, ಅದೇ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಂಡುಕೊಳ್ಳುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಬಿರುಕುಗಳಿದ್ದರೆ, ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಇರುವಂಥ ದಿನ ಕೂಡ. ಹಾಗೆ ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಒಂದು ವಿಚಾರವನ್ನು ಈ ದಿನ ಕೈಗೊಳ್ಳುವಂಥದ್ದು, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ, ಇದು ನಿಮಗೆ ತುಂಬ ಯಶಸ್ಸನ್ನು ತರುವಂಥದ್ದು. ಹಾಗೆ ಈ ದಿನ ದೂರದ ಸಂಬಂಧಿಕರಿಂದ ಅಪರೂಪಕ್ಕೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಬರುವಂಥದ್ದು, ಅಪರೂಪಕ್ಕೆ ಒಂದು ಒಳ್ಳೆಯ ಒಂದು ಸಮಾರಂಭಕ್ಕೆ ಆಹ್ವಾನಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಉತ್ತಮವಾದಂತಹ ಆಲೋಚನೆಯಲ್ಲಿರ್ತೀರಿ, ಉತ್ತಮ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಧಾವಂತದಲ್ಲಿರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಬರುವಂಥ ಗಾಳಿ ಸುದ್ದಿಯಿಂದ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರು ಎರಚುವಂಥ ಒಂದು ಪ್ರಸಂಗ ಬರ್ಬೋದು. ಹಾಗಾಗಿ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಈ ದಿನ ಮುಂದುವರಿಬೇಕು. ಜೊತೆಗೆ ನಿಮ್ಮ ಒಂದು ಸಾಧನೆಯ ಬಗ್ಗೆ ಬಡಾಯಿ ಕೊಚ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಸಾಧನೆಯನ್ನೇ ಉತ್ಪ್ರೇಕ್ಷೆ ಮಾಡಿ ಹೇಳುವಂಥ ಒಂದು ಪ್ರಯತ್ನ ಈ ದಿನ ಆಗಬಾರ್ದು. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಂದ ಸ್ವಲ್ಪ ವಿಚಲಿತರಾಗುವಂಥ ಸಾಧ್ಯತೆ ಇರೋದರಿಂದ ಅದನ್ನು ಕಡೆಗಣಿಸಬೇಕಾಗತ್ತೆ. ಯಾವುದು ಈ ದಿನಕ್ಕೆ ತೀರಾ ಅಗತ್ಯ ಇದೆ, ಯಾವ ಕೆಲಸವನ್ನು ತುರ್ತಾಗಿ ಮಾಡಬೇಕು, ಇಂಥದ್ದನ್ನು ಈ ದಿನ ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಉತ್ತಮವಾದಂಥ ಅವಕಾಶಗಳಿದೆ. ಹಾಗೆ ಸಜ್ಜನರಿಂದ ಈ ದಿನ ನಿಮಗೆ ಉತ್ತಮ ಬೆಂಬಲ ಕೂಡ ವ್ಯಕ್ತವಾಗುತ್ತೆ. ಹಾಗೆ ನಿಮ್ಮ ಪ್ರಯತ್ನ ಈ ದಿನ ಎಲ್ಲೂ ಕೂಡ ನಿಷ್ಫಲವಾಗಲ್ಲ. ಇದೆಲ್ಲವೂ ಕೂಡ ಈ ದಿನದ ದಿನಚರಿಗೆ ಬದ್ಧರಾಗಿದ್ದಾಗ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.